ಅಲ್ಲ, ಅವನು ತಡ ಮಾಡುವುದಿಲ್ಲ. ಇವತ್ತು ತಡ ಮಾಡುತ್ತಿದ್ದಾನೆ. ಅದರಲ್ಲೂ ಕೂಡ ಇವತ್ತು ನನ್ನ ಹುಟ್ಟಿದ ದಿನ. ಪ್ರತಿ ವರ್ಷವೂ ನನ್ನ ಅಣ್ಣನೇ ಮುಂದೆ ನಿಂತು ಮಾಡುತ್ತಿದ್ದಾನೆ. ಆದರೆ ತಂಗಿ, ಏನಮ್ಮ ಒಬ್ಬಳೇ ನಿಂತು ಏನೋ ಯೋಚನೆ ಮಾಡ್ತಿದ್ಯಾ? ಏನಾಯ್ತಮ್ಮ? ಇಂದು ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ. ಯಾಕಮ್ಮ? ಈ ನಿನ್ನ ಅಣ್ಣನ ಹತ್ತಿರ ಮಾತನಾಡದಿರಲು ಕಾರಣವಾದರೂ ಹೇಳಮ್ಮ. ಇವತ್ತು ನನ್ನ ಹುಟ್ಟಿದ ಹಬ್ಬ ಎಂದು ಗೊತ್ತಿದ್ರು ಲೇಟ್ ಆಗಿ ಬಂದಿದೆಯಲ್ಲ, ಅದಕ್ಕೆ. ಅಯ್ಯೋ ಹುಚ್ಚಿ, ಆ ಸೂರ್ಯ ಚಂದ್ರರು ತನ್ನ ದಿನಚರಿಯನ್ನೇ ಮರೆಯಬಹುದು, ಆದರೆ ಈ ನನ್ನ ಮುದ್ದು ತಂಗಿಯ ಹುಟ್ಟುಹಬ್ಬವನ್ನು ನಾನು ಮರೆಯುವುದುಂಟೆ? ಛೇ, ಇಲ್ಲಮ್ಮ. ಐಶ್ವರ್ಯ, ನನಗ್ ತಾನೇ ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ನೀನೇ ಹೇಳು ನೋಡು. ನಿನ್ನ ನಿನ್ನ ಹುಟ್ಟುಹಬ್ಬದ ಉಡುಗೊರೆಯಾಗಿ ಯಾರನ್ನು ಕರೆದಿದ್ದೇವೆ? ಅರೆ ಸಂತೋಷ್, I am fine. How are you? I am also fine. ಅಣ್ಣ, ತೆಗೆದುಕೊಳ್ಳಿ ಸ್ವೀಟ್. ಐಶ್ವರ್ಯ, ಬರೇ ಸಿಹಿ ಹಂಚುತ್ತೆ ಹೀಗೆ ಕಾಲ ಕಳೆಯುತ್ತೀಯಾ? ಊಟಕ್ಕೆ ಏನಾದ್ರು ಏರ್ಪಾಟ್ ಮಾಡಿದ್ದೀಯಾ? ಎಸ್ ಸಂಪತ್, ಅದು ಕೂಡ ರೆಡಿ ಆಗಿದೆ. ಅಣ್ಣ, ನೀನು ಸಂಪತ್ತು ಹೋಗಿ ಊಟ ಮಾಡಿ. ನನಗೆ ಕಾಲೇಜಿಗೆ ತಡವಾಗುತ್ತಿದೆ. ನಾನಿಂದು ಬರ್ತೇನಣ್ಣ. ನೀನೇನು ಹೊರಡಮ್ಮ, ನಾವು ಆಮೇಲೆ ಊಟ ಮಾಡುತ್ತೇವೆ. ಓಕೆ, ಬಾಯ್. Bye. ಸಂಪತ್, ಸಂಜೆ ಇಲ್ಲೇ ಇರು, ಬರ್ತೇನೆ. ಗೆಳೆಯ, ಎಷ್ಟೊಂದು ಚುರುಕಾಗಿದ್ದಾಳೆ ನಿನ್ನ ತಂಗಿ ಐಶ್ವರ್ಯ. ಸಂಪತ್, ಐಶ್ವರ್ಯ ತುಂಬಾ ಮೃದು ಸ್ವಭಾವದಳಲ್ವಾ? ಹೌದು ಕಣ, ಅವಳು ತುಂಬಾ ಇನ್ನೋಸೆಂಟ್. ನಾನ್ ಬರೋದು ಸ್ವಲ್ಪ ತಡವಾದ್ರು ಕಣ್ಣೀರ್ ಹಾಕ್ತಾಳೆ. ಹೌದು ಕಣ, ಹೌದು ಕಣ ಸಂಪತ್. ನೀನು ತಪ್ಪು ತಿಳಿದುಕೊಳ್ಳಲೆಂದರೆ ನಾನೊಂದು ಮಾತನ್ನು ಕೇಳಲೇ? ಹೇ ಸಂದೀಪ್, ಏನೋ ಹೇಳ್ತಿದ್ಯಾ ನೀನು? ನಾನು ನಿನ್ ಬಗ್ಗೆ ತಪ್ಪು ತಿಳಿಯುವುದೇ? ಛೇ ಛೇ, ಹಾಗೇನಿಲ್ಲ ಕಣೋ. ಹೇಳೋ ಅದೇನಂತ. ಏನಿಲ್ಲ ಕಣೋ, ಅದು ನಾನು ನಿನ್ನ ಹೇ, ಏನು ಅದು ಚಿಕ್ಕ ಮಕ್ಕಳಾಗೆ ಅದು ಅದು ಅಂದ್ಕೊಂಡು ಅದೇನು ಅರ್ಥವಾಗೋ ರೀತಿ ಹೇಳು. ಅದೇ ಕಣೋ, ನಾನು ಐಶ್ವರ್ಯಳನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಅವಳನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡಿರುವೆ. ನಿನಗೆ ಇಷ್ಟವಿದ್ದರೆ ಮಾತ್ರ. ಲೇ ಸಂದೀಪ್, ಏನು ಮಾತಾಡ್ತಿದ್ಯಾ ನೀನು? ಏನು ಗೆಳೆಯ ಎಂದು ಮನೆಗೆ ಕರೆದುಕೊಂಡು ಬಂದು ತಲಿಗೆಯಿಂದ ಮಾತನಾಡಿದರೆ ನನ್ನ ತಂಗಿಯನ್ನೇ ಮದುವೆಯಾಗಬೇಕೆಂದು ಬಯಸುವೆಯಾ? ನೀ ನಿಂತವನಂತ ನನಗೆ ಗೊತ್ತಿದ್ರೆ ನಾನ್ ನಿನ್ನ ಸ್ನೇಹನೇ ಮಾಡ್ತಿರ್ಲಿಲ್ಲ ಕಣ. ಐ ಆಮ್ ಸಾರಿ ಸಂಪತ್. ನನ್ನ ಮನಸ್ಸಿನ ಅಂತರಾಳದಲ್ಲಿರುವ ಆಸೆಯನ್ನು ನೀನು ತಿಳಿಸಿದ್ದೆ ಅಷ್ಟೇ. ಇದರಿಂದ ನನ್ನ ಸ್ನೇಹಕ್ಕೆ ಧಕ್ಕೆ ಬರುತ್ತದೆ ಅಂದ್ರೆ ಈ ಮಾತನ್ನು ಹೇಳುತ್ತೇನೆ ಇರಲಿಲ್ಲ. ಐ ಆಮ್ ಸಾರಿ ಸಂಪತ್. ನೀನು ನನ್ನ ಸ್ನೇಹ ಆಗಬೇಕು. ಏಯ್, ಅದಕ್ಕೆ ಯಾಕೋ ಅಷ್ಟು ಬೇಜಾರಾಗ್ತೀಯ? ನಾನೇನೋ ತಮಾಷೆಗೆ ಹೇಳಿದೆ ಅಷ್ಟೇ. ಗೆಳೆಯ, ಸ್ನೇಹ ಅನ್ನೋ ಹೆಸರಲ್ಲಿ ಬರೀ ನಂಬಿಕೆ ದ್ರೋಹಗಳನ್ನೇ ಮಾಡುವ ಮಿತ್ರ ದ್ರೋಹಿಗಳಿರುವ ಈಗಿನ ಕಾಲದಲ್ಲಿ ನಿನ್ನಂತ ಸ್ನೇಹಿತ ಸಿಕ್ಕಿರೋದು ನನ್ನ ಪುಣ್ಯ ಕಣೋ. ನೋಡು, ನಿನ್ನಂತವನಿಗಲ್ದೆ ಬೇರೆ ಯಾರಿಗೋ ಕೊಡ್ಲಿ ನನ್ನ ತಂಗಿನ. ಸಂದೀಪ್, ನನ್ನ ತಂಗಿಗೆ ನೀನೇ ಸರಿಯಾದ ವರವೆಂದು ನಾನು ಯಾವತ್ತೋ ತೀರ್ಮಾನಿಸಿದ್ದೆ. ಆದರೆ ಅಷ್ಟರಲ್ಲೇ ನೀನೇ ಹೇಳಿದೆ. ನಿಜ ಹೇಳ್ತಿರೇನು? ಒಂದು ನಿಮಿಷ ನನ್ನ ಹೃದಯ ಬಡಿತ ನಿಂತು ಬಿಟ್ಟಾಯಿತು. ಅಂತೂ ನನ್ನ ಪ್ರೀತಿಗೆ ಒಪ್ಪಿಗೆ ನೀನು ಸೂಚಿಸಿದಂತೆ ಐಶ್ವರ್ಯ ಕೂಡ ಒಪ್ಪಿಗೆ ಸೂಚಿಸಿದರೆ ಈ ಜಗತ್ತಿನಲ್ಲಿ ನನ್ನಂತ ಪರಮ ಸುಖಿ ಈ ಜಗತ್ತಿನಲ್ಲಿ ಯಾರು ಇಲ್ಲ ಕಣೋ. ಆ ವಿಷಯ ನನಗೆ ಬಿಡು ಸಂದೀಪ್. ಅವಳ ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ನಾನೇ ಅವಳ ಹತ್ತಿರ ಮಾತನಾಡಿ ನಿಮ್ಮಿಬ್ಬರ ಮದುವೆ ಮಾಡುತ್ತೇನೆ, ಸರಿನಾ? ಸರಿ ಕಣೋ, ನೀನು ಹೇಳಿದಂತೆ ಆಗಲಿ. ಸಂದೀಪ್, ಟೈಮ್ ಆಯ್ತು, ಬಾರೋ ಊಟ ಮಾಡೋಣ. ನಡಿ ಸಂಪತ್, ನಾನಿನ್ನು ಬರುತ್ತೇನೆ. ಇದೇ ಖುಷಿಯಲ್ಲಿ ಕನಸು ಕಾಣ್ತಾ ನಿಲ್ಬೇಡಪ್ಪ.
ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಐಶ್ವರ್ಯ ಹಾದಿಲಿ ಬೀದಿಲಿ ಓಡಾಡುವ ಅಂದ ನೋಡಿ ಅವಳ ಅಂದ ಇರುವ ತನಕ, ಐಶ್ವರ್ಯ ನೋಡಿ ಹುಟ್ಟುವ ಪ್ರೀತಿ ಅವಳು ಖಾಲಿಯಾದ ತನಕ, ಮನಸ್ಸಿನಲ್ಲಿ ಹುಟ್ಟುವ ಪ್ರೀತಿ ಆ ಮನುಷ್ಯ ಇರುವ ತನಕ, ಆದರೆ ಅವಳನ್ನು ನೋಡದೆ ಹುಟ್ಟಿರುವ ನನ್ನ ಪ್ರೀತಿ 7 ಜನ್ಮ ಇರುವ ತನಕ. ಹೇ ಮಾತನಾಡಿ ಹೇ ದೇವ, ಈ ಕನಸನ್ನು ನೆನಸು ಮಾಡೋ ಭಾರ ನಿನ್ನದು ತಂದೆ, ನಿನ್ನದು.
ಅವರಕ್ಕ